ನಿಮ್ಮ ಆತ್ಮದ ಬಗ್ಗೆ ನಿಮಗೆ ನಿಜವಾಗ್ಲೂ ಎಷ್ಟು ಗೊತ್ತು? ನೀವೀಗ ಅನುಭವಿಸ್ತಾ ಇರುವಂಥ ಕೆಲವೊಂದು ಘಟನೆಗಳೇನಿದೆ, ಕೆಲವೊಂದು ಸಂಬಂಧಗಳು, ಕೆಲವೊಂದು ಭಯ, ಇದೆಲ್ಲ ಕೂಡ ಈ ಜನ್ಮದಲ್ಲೇ ಶುರು ಆಗಿರಬಹುದು ಅಂತ ನಿಮಗೆ ಅನಿಸ್ತಾ ಇದೆಯಾ? ಆಕಾಶಿಕ್ ರೆಕಾರ್ಡ್ಸ್ ಪ್ರಕಾರ ಖಂಡಿತವಾಗ್ಲೂ ಹಾಗಿಲ್ಲ. ಪ್ರತಿಯೊಂದು ಆತ್ಮಕ್ಕೂ ತನ್ನದೇ ಆಗಿರುವಂಥ ಒಂದು ಕಥೆ ಇರುತ್ತೆ. ಆ ಕಥೆಯಲ್ಲಿ ಹಿಂದಿನ ಜನ್ಮಗಳ ಒಂದು ಅನುಭವ, ಪೂರ್ತಿಯಾಗದೇ ಇರುವಂಥ ಕೆಲವೊಂದು ಕರ್ಮಗಳು, ಆತ್ಮದ ಸಂಕಲ್ಪ, ಈ ಜನ್ಮದಲ್ಲಿ ಕಲಿಬೇಕಾಗಿರುವಂಥ ಪಾಠಗಳು ಎಲ್ಲನೂ ಕೂಡ ರೆಕಾರ್ಡ್ ಆಗಿರುತ್ತೆ. ಈ ದಿನ ನಾವು ನೋಡ್ತಾ ಇರುವಂಥದ್ದು ಈ 3 ಆಕಾಶಿಕ್ ಕಾರ್ಡ್ಗಳಲ್ಲಿ ನಿಮ್ಮ ಆತ್ಮದ ಅಸಲಿ ಕತೆ ಪ್ರಮುಖ ಭಾಗ ಏನನ್ನೋದನ್ನು. ಹಾಗಾದರೆ ನಿಮ್ಮ ಮನಸ್ಸನ್ನು ಶಾಂತವಾಗಿಟ್ಕೊಂಡು ನಿಮ್ಮ ಆತ್ಮದೊಂದಿಗೆ ನೀವು ಮಾತಾಡೋದಕ್ಕೆ ರೆಡಿಯಾಗಿ ಮೊದಲಿಗೆ ನೀವು ಆರ್ಕೇಂಜಲ್ ಮೆಟಟ್ರಾನ್ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ 3ರಲ್ಲಿ ಯಾವುದಾದ್ರೂ ಒಂದು ಕಾರ್ಡನ್ನು ನೀವು ಆಯ್ಕೆ ಮಾಡ್ಕೋಬಹುದು. ನೆನಪಿರಲಿ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಪರ್ಸನಲ್ ರೀಡಿಂಗ್ ಬೇಕು ಅನ್ನೋದಾದರೆ ಖಂಡಿತವಾಗ್ಲೂ ಸ್ಕ್ರೀನಲ್ಲಿ ಕಾಣ್ತಿರೋ ನಂಬರಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು. ಯಾವುದಾದ್ರೂ ಒಂದು ತೊಂದರೆ ಪದೇ ಪದೇ ನಿಮ್ಮ ಲೈಫಲ್ಲಿ ಬರ್ತಿದೆ ಅಂದರೆ ಅದು ಆಕಾಶಿಕ್ ರೆಕಾರ್ಡ್ಸ್ಗೆ ಸಂಬಂಧಪಟ್ಟಿರೋದಾಗಿರುತ್ತೆ. ಹಾಗಾಗಿ ಖಂಡಿತವಾಗ್ಲೂ ನೀವು ಆಕಾಶಿಕ್ ರೀಡಿಂಗನ್ನು ಒಂದ್ಸಲ ಪಡಿಬೋದಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲಲ್ಲಿ ವಿಡಿಯೋಸನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಲೇಬೇಡಿ. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ರ? ನಿಮ್ಮ ಆತ್ಮದ ನಿಜವಾದ ಕತೆ ಏನು, ಯಾಕಾಗಿ ಭೂಮಿ ಮೇಲೆ ಬಂದಿದೆ ಅನ್ನೋದನ್ನು ನೋಡೋಣ. ಇಲ್ಲಿ ನಿಮಗೆ ಸಿಗ್ತಾ ಇರುವಂಥ ಕಾರ್ಡು ಫೋರ್ಸಸ್ ಅನ್ನುವಂಥ ಕಾರ್ಡು. ಅಂದರೆ ಈ ಕಾರ್ಡ್ ತುಂಬ ಇಂಪಾರ್ಟೆಂಟಾಗಿ ಹೇಳ್ತಾ ಇರೋದು ಏನಂದರೆ, ನಿಮ್ಮ ಜೀವನದಲ್ಲಿ ಒಂದೇ ರೀತಿಯ ಸಮಸ್ಯೆಗಳು ಮತ್ತೆ ಮತ್ತೆ ಯಾಕೆ ಬರ್ತಾ ಇದೆ ಅನ್ನೋದಕ್ಕೆ ಒಂದು ಉತ್ತರನ ಇಲ್ಲಿ ನೋಡ್ತಾ ಇದ್ದೀವಿ. ಆಕಾಶಿಕ್ ರೆಕಾರ್ಡ್ಸ್ ಪ್ರಕಾರ ನಿಮ್ಮ ಆತ್ಮ ತುಂಬ ಒಂದು ಜನ್ಮಗಳಿಂದ ಕಲಿಬೇಕು ಅಂತ ಅಂದ್ಕೊಂಡಿದ್ದಂಥ ಪಾಠ ಏನಿದೆ ಮತ್ತು ಅರ್ಧಂಬರ್ಧ ಮಾಡಿರುವಂಥ ಕೆಲಸಗಳೇನಿದೆ ಅದನ್ನು ಹೊತ್ಕೊಂಡು ಬಂದಿದೆ ಅಂತ ಹೇಳ್ತಾ ಇರುವಂಥದ್ದು. ಅಂದರೆ ಕಾರ್ಮಿಕ್ ಡೆಪ್ಸ್ ಅಂತ ಏನು ಹೇಳ್ತೀವಲ್ಲ, ಅದು ತುಂಬಾ ಹಾಗೆ ಉಳ್ಕೊಂಡಿದೆ ಅಂತ. ಅದಕ್ಕಾಗಿಯೇ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಕೆಲವೊಂದು ಕೆಲಸಗಳು ಕೊನೆ ಕ್ಷಣದಲ್ಲಿ ನಿಂತು ಹೋಗುತ್ತೆ ಅಂತ ನಿಮಗೆ ಈಗಾಗಲೇ ಅನುಭವ ಆಗಿರ್ಬೋದು. ಆದರೆ ಈ ಕಾರ್ಡ್ ಒಂದು ದೊಡ್ಡ ಬದಲಾವಣೆ ಸೂಚನೆನ ಇಲ್ಲಿ ಕೊಡ್ತಾ ಇದೆ. ನಿಮಗೆ ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಒಂದು ಫಸಲು ಕೊಯ್ಲಿಗೆ ಬಂದಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ನೀವು ಅನುಭವಿಸಿರುವಂಥ ಕಷ್ಟಗಳು ಖಂಡಿತ ವ್ಯರ್ಥ ಆಗಿಲ್ಲ. ಅವು ನಿಮ್ಮ ಆತ್ಮವನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡೋದಕ್ಕೆ ಆಗಿರುವಂತಹ ಒಂದು ಪ್ರೋಸೆಸಿಂಗ್ ಅಷ್ಟೇ ಅಂತದನ್ನು ಕಾಣಿಸ್ತಾ ಇದೆ. ಈ ಕರ್ಮದ ಒಂದು ಅಧ್ಯಾಯ, ಈ ಕಾರ್ಮಿಕ್ ಸೈಕಲ್ ಅನ್ನೋದು ಮುಗಿತಾ ಬಂದಿದೆ. ಒಂದು ರೈತ ಹೇಗೆ ಬೆಳೆಯನ್ನು ಬೆಳೆದು ವರ್ಷ ಪೂರ್ತಿ ಕಾಯ್ತಾರಲ್ವ ಫಸಲು ಬರೋದಕ್ಕೆ, ಅದೇ ರೀತಿ ನಿಮ್ಮ ಜೀವನ ಪೂರ್ತಿ ವರ್ಷವಾಗಿರುವಂಥದ್ದು. ಇಷ್ಟು ವರ್ಷಗಳ ಕಾಲ ನೀವೆಷ್ಟು ಕಷ್ಟಪಟ್ಟಿದ್ದೀರ ಅಲ್ವಾ, ಅದೆಲ್ಲದಕ್ಕೂ ಇಲ್ಲಿ ನಿಮಗೆ ಪ್ರತಿಫಲ ಅನ್ನೋದು ಸಿಗ್ತಾ ಇದೆ. ನಿಧಾನವಾಗಿ ನಿಮ್ಮ ಜೀವನದಲ್ಲಿ ಸ್ಟೆಬಿಲಿಟಿ ಅನ್ನೋದು ಬರ್ತಿದೆ. ನೆಮ್ಮದಿ ಮತ್ತು ಬೆಳವಣಿಗೆ, ಜೀವನದಲ್ಲಿ ಬೆಳವಣಿಗೆ ಅನ್ನೋದು ನಿಧಾನವಾಗಿ ಕಾಣಿಸ್ಕೊಳ್ಳೋದಕ್ಕೆ ಆರಂಭ ಆಗುತ್ತೆ. 2ನೇ ಕಾರ್ಡ್ ಇಲ್ಲಿ ನಿಮಗೆ ಸಿಗ್ತಾ ಇರುವಂಥದ್ದು ಇನಿಷಿಯೇಷನ್ ಕಾರ್ಡ್ ಆಗಿದೆ. ಆಕಾಶಿಕ್ ರೆಕಾರ್ಡ್ಸ್ ಪ್ರಕಾರ ಈ ಕಾರ್ಡ್ ಬಂದಿದೆ ಅಂದರೆ ನಿಮ್ಮ ಒಂದು ಸೋಲನ್ನು ಅವೇಕನ್ ಮಾಡೋವಂಥ ಸಂಕೇತ ಅಂತ ನಾವು ತಿಳಿಬಹುದು. ನಿಮ್ಮ ಜೀವನದಲ್ಲಿ ನಡೆದಿರುವಂಥ ದೊಡ್ಡ ದೊಡ್ಡ ನೋವಿನ ಘಟನೆ ಏನಿದೆ, ತುಂಬ ಜನಗಳನ್ನು ನೀವು ಹೋಗಿರುವಂಥ ನಂಬಿ ಮೋಸ ಹೋಗಿರುವಂಥದ್ದು, ಸಂಬಂಧಗಳಲ್ಲಿ ಬಂದಿರುವಂಥ ಒಂದು ಬ್ರೇಕೇಜ್ ಏನಿದೆ, ಮುರಿದು ಹೋಗಿರುವಂಥ ಸಂಬಂಧಗಳು, ನೀವು ಅನುಭವಿಸಿರುವಂಥ ಒಂದು ಲೋನ್ಲಿನೆಸ್, ಇದೆಲ್ಲನೂ ನಿಮ್ಮನ್ನು ಶಿಕ್ಷೆ ಕೊಡೋದಕ್ಕೆ ಬಂದಿರುವಂಥದ್ದಲ್ಲ, ನಿಮ್ಮ ಆತ್ಮವನ್ನು ಒಂದು ಹೊಸ ಹಂತಕ್ಕೆ ಕರ್ಕೊಂಡು ಹೋಗೋಕ್ಕೆ ಬಂದಿರುವಂಥ ಪರೀಕ್ಷೆಗಳು ಅನ್ನೋದನ್ನು ನೋಡ್ತಾ ಇದ್ದೀವಿ. ಈ ಕಾರ್ಡ್ ಹೇಳ್ತಾ ಇರೋದು ಇನ್ನೊಂದೇನೆಂದರೆ, ನಿಮ್ಮ ಆತ್ಮಕ್ಕೆ ಈಗ ಹೊಸ ಜವಾಬ್ದಾರಿಗಳು ಸಿಗ್ತಾ ಇದೆ. ನಿಮ್ಮ ಒಳಗಡೆ ಇರುವಂಥ ಶಕ್ತಿನ ಗುರುತಿಸುವಂಥ ಸಮಯ ಈಗ ಬಂದಿದೆ. ನೀವು ಬೇರೆಯವರ ಒಂದು ಜೀವನದಲ್ಲಿ ಬೆಳಕಾಗುವಷ್ಟು ಒಂದು ಕೇಪಬಲ್ ಆಗಿದ್ದೀರಾ. ನಿಮ್ಮ ಒಂದು ಅನುಭವಗಳೇ ಮುಂದೆ ಮತ್ತೊಬ್ಬರ ಜೀವನಕ್ಕೆ ದಾರಿದೀಪ ಆಗಬಹುದು. ಇಷ್ಟು ದಿನ ನಿಮ್ಮನ್ನು ಎಷ್ಟು ಭಯಪಟ್ಟಿದ್ದೀರಾ ಅಲ್ವಾ, ಅನುಮಾನ ನಿಮ್ಮ ಮೇಲೆ ಬೇರೆಯವರು ಪಟ್ಟಿರಬಹುದು. ನೀವು ಒಂದು ಆತ್ಮವಿಶ್ವಾಸದ ಕೊರತೆಯಿಂದ ಯಾವುದಕ್ಕೂ ಮುಂದೆ ಹೋಗೋದಕ್ಕೆ ಭಯ ಪಡ್ತಾ ಇರ್ಬೋದು. ಅದೆಲ್ಲದು ಕೂಡ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಇಲ್ಲಿ ನಿಮಗೆ ಸಿಗ್ತಾ ಇರುವಂಥ ಇನಿಷಿಯೇಷನ್ ಕಾರ್ಡ್ ನೀವೇ ಎಲ್ಲದಕ್ಕೂ ಮುಂದೆ ಹೋಗಿ ಮುಂದೆ ನಡೆಸುವಂಥ ಒಂದು ಧೈರ್ಯವನ್ನು ಇಲ್ಲಿ ನಿಮಗೆ ತುಂಬ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಹೊಸ ಹೊಸ ಜವಾಬ್ದಾರಿಗಳು ನಿಮಗೆ ಹೆಗಲ ಮೇಲೆ ಬೀಳ್ತಾ ಇದೆ. ಅದನ್ನು ನಡೆಸ್ಕೊಂಡು ಹೋಗುವಂತಹ
ಕೇಪಬಲ್ ವ್ಯಕ್ತಿ ನೀವಾಗಿದ್ದೀರಾ ಅನ್ನೋದನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಸಾಧ್ಯ ಆದರೆ ಪ್ರತಿದಿನ ಓಪನ್ ಪ್ರೇಯರನ್ನು ಮಾಡ್ತಾ ಹೋಗಿ. ಆದಷ್ಟು ಬೇಗ ನಿಮ್ಮ ಜೀವನದಲ್ಲಿದ್ದಂತಹ ಎಲ್ಲ ಒಂದು ತೊಂದರೆಗಳು ಹೋಗಿ ಈ ಕಾರ್ಮಿಕ್ ಸೈಕಲ್ ಅನ್ನೋದು ಎಂಡ್ ಆಗಿ ಜೀವನದಲ್ಲಿ ನೆಮ್ಮದಿ ಅನ್ನೋದು ಸಿಗುತ್ತೆ. ಮೂರನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗೆ ಸಿಗ್ತಾ ಇರುವಂಥದ್ದು 6 ಆಫ್ ಫೋರ್ಸಸ್ ಅನ್ನುವಂಥ ಕಾರ್ಡ್. ಯಾಕೆ ಕೆಲವರನ್ನ ಮೊದಲನೇ ಸಲ ನೋಡಿದ್ರೂ ಕೂಡ ತುಂಬ ಹಳೆ ಪರಿಚಯ ಇರೋ ರೀತಿ ಅನಿಸುತ್ತೆ. ಯಾಕೆ ಕೆಲವ್ರ ಜೊತೆ ಕಾರಣನೇ ಇಲ್ಲದೆ ಒಂದು ಅಟ್ರಾಕ್ಷನ್ ಅನ್ನೋದು ಬರುತ್ತೆ, ಅಥವಾ ದೂರ ಆಗ್ತಾ ಇದ್ದೀವಿನೋ ಅನ್ನೋ ಒಂದು ಭಾವನೆ ಬರುತ್ತೆ. ಈ ಕಾರ್ಡ್ ಅದರ ಉತ್ತರವನ್ನು ನೀಡ್ತಾ ಇರುವಂಥದ್ದು. ಆಕಾಶಿಕ್ ರೆಕಾರ್ಡ್ಸ್ ಪ್ರಕಾರ ಇಂಥವರು ನಿಮ್ಮ ಹಿಂದಿನ ಜನ್ಮಗಳ ಆತ್ಮದ ಜೊತೆ ಸಂಬಂಧವನ್ನು ಹೊಂದಿರ್ತಾರೆ. ಕೆಲವರು ಅಪೂರ್ಣವಾಗಿರುವಂಥ ಸಂಬಂಧವನ್ನು ಪೂರ್ತಿ ಮಾಡಬೇಕು ಅಂತ ಮತ್ತೆ ನಿಮ್ಮ ಜೀವನಕ್ಕೆ ಬಂದಿರ್ತಾರೆ. ಇನ್ನು ಕೆಲವರು ಒಂದು ಪಾಠವನ್ನು ಕಲಿಸಿ ಹೋಗಬೇಕು ಅಂತ ಬಂದಿರ್ತಾರೆ. ಅದಕ್ಕಾಗಿಯೇ ಪ್ರತಿಯೊಬ್ಬ ವ್ಯಕ್ತಿನೂ ನಿಮ್ಮ ಜೀವನಕ್ಕೆ ಕಾರಣ ಇಲ್ಲದೆ ಬರೋದಿಲ್ಲ. ಈ ಕಾರ್ಡ್ ಮತ್ತೊಂದು ಸಂದೇಶ ಏನು ಕೊಡ್ತಿದೆ ಅಂದರೆ, ಇನ್ಮುಂದೆ ನೀವು ನಿಮ್ಮ ಇಂಟ್ಯೂಷನನ್ನು ಜಾಸ್ತಿ ನಂಬಬೇಕಾಗುತ್ತೆ ಬೇರೆಯವರನ್ನು ನಂಬೋ ಬದಲಿಗೆ. ನಿಮ್ಮ ಮನಸ್ಸು ಮೊದಲಿಗೆ ನೀಡ್ತಾ ಇರುವಂಥ ಸೂಚನೆಗಳ ಏನು ಅನ್ನೋದನ್ನು ಇಗ್ನೋರ್ ಮಾಡಬೇಡಿ, ಅದನ್ನು ಮೊದಲು ಕನ್ಸಿಡರ್ ಮಾಡಿ. ನಿಮ್ಮ ಆತ್ಮ ಈಗ ಸರಿಯಾದ ಒಂದು ಡೈರೆಕ್ಷನಲ್ಲೇ ಹೋಗ್ತಾ ಇದೆ, ಅದನ್ನು ಹಾಗೆ ಹೋಗೋದಕ್ಕೆ ಬಿಟ್ಬಿಡಿ. ನಿಮ್ಮ ಜೀವನದಲ್ಲಿ ನಡೆದಿರುವಂಥ ಪ್ರತಿಯೊಂದು ಘಟನೆಗೂ ಒಂದು ಕಾರಣ ಅನ್ನೋದು ಇದ್ದೇ ಇರುತ್ತೆ. ಪ್ರತಿಯೊಂದು ನೋವಿನ ಹಿಂದೆ ಕೂಡ ಒಂದು ಪಾಠ ಇರುತ್ತೆ. ಪ್ರತಿಯೊಂದು ಭೇಟಿಯಾಗಿರುವಂಥ ಜನಗಳ ಹಿಂದೆ ಕೂಡ ಒಂದು ಕರ್ಮದ ಸಂಬಂಧ ಅನ್ನೋದು ಇರುತ್ತೆ. ಮತ್ತು ಪ್ರತಿಯೊಂದು ಅಂತ್ಯದ ಹಿಂದೆ ಒಂದು ಹೊಸ ಆರಂಭ ನಿಮ್ಮನ್ನು ಕಾಯ್ತಾ ಇರುತ್ತೆ. ಆಕಾಶಿಕ್ ರೆಕಾರ್ಡ್ಸ್ ರಹಸ್ಯಗಳು ಇನ್ನೂ ಬಾಕಿ ಇದೆ. ಅವುಗಳನ್ನು ತಿಳಿದುಕೊಳ್ಳೋಕ್ಕೆ ನಮ್ಮ ಜೊತೆ ಸದಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತವಾಗಿರುವಂಥ ಆಕಾಶಿಕ್ ರೀಡಿಂಗ್ ಸಂದೇಶ ಜೊತೆ ಭೇಟಿ ಆಗ್ತೇನೆ. ನಿಮ್ಮಲ್ಲಿ ಪದೇ ಪದೇ ಒಂದು ಸಮಸ್ಯೆಗಳು ಬರ್ತಾ ಇದೆ, ಅದು ರಿಲೇಷನ್ಶಿಪ್ ಇಶ್ಯೂಸ್ ಬರ್ತಾ ಇದೆ, ತುಂಬ ಬ್ರೇಕಪ್ ಆಗ್ತಾ ಇರುತ್ತೆ ಅಲ್ವಾ ಮದುವೆ ಆಗದೆ ಇರೋರಲ್ಲಿ, ಅಥವಾ 1-2 ಮದುವೆಗಳಾಗಿರ್ತಾರೆ, ಆದರೂ ಕೂಡ ಆ ಸಂಬಂಧಗಳಲ್ಲಿ ಸ್ಟೆಬಿಲಿಟಿ ಅನ್ನೋದಿರೋದಿಲ್ಲ. ಪದೇ ಪದೇ ಜಗಳಗಳಾಗ್ತಿರುತ್ತೆ ಮನೆಯಲ್ಲಿ. ಈ ರೀತಿ ಏನೇನೋ ತೊಂದರೆಗಳು ಬರ್ತಿರುತ್ತೆ. ಹಣಕಾಸಿನ ಸಮಸ್ಯೆಗಳು, ದುಡ್ಡು ಬರ್ತಾ ಇರುತ್ತೆ ಆದರೆ ಕೈಯಲ್ಲಿ ನಿಲ್ಲೋದೇ ಇಲ್ಲ, ಅಥವಾ ಯಾರೋ ಒಂದು ಹಣ ತಗೊಂಡಿರ್ತಾರೆ ವಾಪಸ್ ಕೊಡೋದೇ ಇಲ್ಲ. ಈ ರೀತಿ ಪದೇ ಪದೇ ಏನು ಇಶ್ಯೂಸ್ ಬರ್ತಾ ಇದೆ ಅಲ್ವಾ. ಜಾಬ್ ರಿಲೇಟೆಡ್ ಆಗಿರ್ಬೋದು, ಹಣಕ್ಕೆ ಸಂಬಂಧಪಟ್ಟಿರೋದು, ಎಜುಕೇಷನ್ಗೆ ಸಂಬಂಧಪಟ್ಟಿರೋದು, ಲೈಫಲ್ಲಿ ಏನೆಲ್ಲ ಸಮಸ್ಯೆಗಳು ನಿಮಗೆ ರಿಕರಿಂಗ್ ಆಗಿ ಬರ್ತಾ ಇರುವಂಥದ್ದು ಪದೇ ಪದೇ ರಿಪೀಟ್ ಆಗ್ತಾ ಇದೆ ಅಂದರೆ, ಖಂಡಿತವಾಗ್ಲೂ ನೀವು ಆಕಾಶಿಕ್ ರೀಡಿಂಗಲ್ಲಿ ಇದಕ್ಕೆ ಸಮಸ್ಯೆಗೆ ಪರಿಹಾರವನ್ನು ನೋಡಬೇಕಾಗಿರುತ್ತೆ. ಈ ರೀತಿ ಸಮಸ್ಯೆಗಳು ಪದೇ ಪದೇ ಬರುವಂಥದ್ದು ಏನಿದೆ ಅಲ್ವಾ, ಮಿಸ್ ಮಾಡದೆ ಪರ್ಸ್ನಲ್ ಆಕಾಶಿಕ್ ರೆಕಾರ್ಡ್ಸ್ ರೀಡಿಂಗನ್ನು ಒಂದ್ಸಲ ನೀವು ಟ್ರೈ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟೆಲ್ಲ ಒಂದು ಪ್ರಾಬ್ಲಮ್ಸು ಯಾಕೆ ಬರ್ತಾ ಇದೆ, ಇದಕ್ಕೆ ಒಂದು ಪರಿಹಾರ ಏನು ಅನ್ನೋದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದುವರೆಗೂ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಶುಭ ದಿನ.